ಇರಾನ್ನ ಜನರು ಸಂಭ್ರಮಿಸ್ತಾ ಇದ್ದಾರೆ ಖಮೇನಿಯ ಹತ್ಯೆಯ ಬಳಿಕ. ಇರಾನ್ನಲ್ಲಿ ಖಮೇನಿ ಆಡಳಿತವನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಜನರು ಪ್ರತಿಭಟನೆಯನ್ನು ನಡೆಸಿದ್ರು. ನಾಗರಿಕ ದಂಗೆಗಳು ಶುರುವಾಗಿತ್ತು. ಅದಾದ ನಂತರ ಅಮೆರಿಕ ಹಾಗೂ ಇಸ್ರೇಲ್ನ ಸೇನೆಗಳು ನಡೆಸಿರುವಂತಹ ದಾಳಿಯಲ್ಲಿ ಈಗ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಅದಾದ ನಂತರ ನಡೆಸ್ತಾ ಇರುವಂತಹ ಸೆಲೆಬ್ರೇಷನ್ಗಳು ಇರೋ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಇದೀಗ ಅಮೆರಿಕ ಹಾಗೂ ಇಸ್ರೇಲ್ ಖಮೇನಿಯನ್ನ ಮುಗಿಸುವಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಇರಾನ್ನ ಮುಂದಿನ ಕಥೆ ಏನು? ಒಂದು ಕಡೆಯಲ್ಲಿ ಉತ್ತರಾಧಿಕಾರಿಯ ಹೆಸರನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಏನಾಗ್ತಾ ಇದೆ? ಜೊತೆಗೆ ಮುಂದೆ ಇರಾನ್ನ ಕಥೆ ಏನು? ಮಧುಕರ್, 36 ವರ್ಷಗಳಿಂದ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಇಡೀ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನು ಎತ್ತಿಕೊಟ್ಟುಕೊಂಡು ಹೋರಾಟಕ್ಕಿಳಿದಂತಹ ಸರ್ವೋಚ್ಚ ನಾಯಕ ಇರಾನ್ನ ಸರ್ವಾಧಿಕಾರಿ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ನಿನ್ನೆ ಇಸ್ರೇಲ್ ನಡೆಸಿದಂತಹ ಆರಂಭಿಕ ಕಾರ್ಯಾಚರಣೆಯಲ್ಲಿಯೇ ಅಲಿ ಖಮೇನಿಯ ಹತ್ಯೆಯಾಗಿದೆ. ನಿನ್ನೆ ಬೆಳಗ್ಗೆ ಇರಾನ್ನ ಸಮಯ 8 ಗಂಟೆಯ ವೇಳೆಗೆ ಅಲಿ ಖಮೇನಿಯ ಕಾಂಪೌಂಡ್ನಲ್ಲಿ ಅವರ ಕಚೇರಿಯಲ್ಲಿ ಒಂದು ಸಭೆ ಆಗ್ತಾ ಇತ್ತು. ಆ ಸಭೆಯಲ್ಲಿ ಇರಾನ್ನ ಅತ್ಯಂತ ಹೆಚ್ಚು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಟಾಪ್ ಮೋಸ್ಟ್ ಆಫೀಸರ್ಸ್ ಅಲ್ಲಿದ್ದರು. IRGCಯ ಕಮಾಂಡರ್ಸ್ಗಳಿದ್ರು, ಮಿಲಿಟರಿ ಅಡ್ವೈಸರ್ಗಳಿದ್ರು, ಅಯತುಲ್ಲಾ ಖಮೈನಿ ಇದ್ದ. ಅವರು ಚರ್ಚೆ ಮಾಡ್ತಾ ಇದ್ರು ಸಂಭಾವ್ಯ ಅಮೆರಿಕದ ದಾಳಿಯನ್ನು ಎದುರಿಸೋದಕ್ಕೆ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲೇ ಇಂಥದ್ದೊಂದು ಮೀಟಿಂಗ್ ಆಯೋಜನೆಯಾಗಿದ್ದಂತಹ ಒಂದು ತಿಂಗಳಾನುಗಟ್ಟಲೆ ಇರಾನ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನುವುದನ್ನು ಸರ್ವೆಲೆನ್ಸನ್ನು ಇಸ್ರೇಲ್ ಮಾಡ್ತಾ ಇತ್ತು. ಅಂದರೆ ಸರ್ವಾಧಿಕಾರಿ ಅಲಿ ಖಮೇನಿಯ ಹತ್ಯೆಯನ್ನು ಮಾಡಬೇಕು ಅನ್ನುವುದರ ಇಸ್ರೇಲ್ನ ಉದ್ದೇಶ ಏನಿತ್ತು, ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಕಳೆದ 1-2 ತಿಂಗಳುಗಳಿಂದ ನಿರಂತರವಾದ ಸರ್ವೆಲೆನ್ಸನ್ನು ಇರಾನ್ನಲ್ಲಿ ಮಾಡಲಾಗಿತ್ತು. ಅಂದರೆ ಅಲಿ ಖಮೇನಿಯ ಮೂಮೆಂಟ್ಗಳ ಬಗ್ಗೆ ಕ್ಷಣ ಕ್ಷಣಕ್ಕೂ ಇಸ್ರೇಲ್ ಕಣ್ಣಿಟ್ಟಿತ್ತು. ಈ ಹಿಂದೆ 2025 ಜೂನ್ನಲ್ಲಿ ಇದೇ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಘರ್ಷ ಆದಾಗಲೂ ಕೂಡ ಅಲಿ ಖಮೇನಿಯನ್ನು ಹತ್ಯೆ ಮಾಡುವಂತಹ ಪ್ರಯತ್ನವನ್ನು ಇಸ್ರೇಲ್ ಮಾಡಿತ್ತು. ಆದರೆ ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅಲಿ ಖಮೇನಿ ಸುರಕ್ಷಿತವಾದಂತಹ ಬಂಕರ್ಗೆ ಶಿಫ್ಟ್ ಆಗಿದ್ದ. ಆ ಕಾರಣಕ್ಕಾಗಿ ಇಸ್ರೇಲ್ಗೆ ಹತ್ಯೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಸಂಘರ್ಷ ಆರಂಭವಾಗಿದ್ದೇ ಅಲಿ ಖಮೇನಿಯ ಹತ್ಯೆಯ ಮೂಲಕ. ಕಳೆದ ವರ್ಷ ನಡೆದಂತಹ ದಾಳಿಯಲ್ಲಿ ಇರಾನ್ನ ಬೇರೆ ಬೇರೆ ನಗರಗಳ ಮೇಲೆ ದಾಳಿಯಾಯಿತು, ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯಾಯಿತು, ಇರಾನ್ನ ರಕ್ಷಣಾ ಕಚೇರಿಗಳ ಮೇಲೆ ದಾಳಿಯಾಗಿತ್ತು ಆರಂಭದಲ್ಲಿ. ಆದರೆ ಈ ಬಾರಿ ಆರಂಭದ ದಾಳಿ ನಡೆದದ್ದೇ ಅಲಿ ಖಮೇನಿಯ ಆಫೀಸ್ನ ಮೇಲೆ. ನಿನ್ನೆ ಬೆಳಗ್ಗೆ ಯುದ್ಧ ಆರಂಭವಾಗುವಂತಹ ಸಂದರ್ಭದಲ್ಲಿ ಇಸ್ರೇಲ್ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಅಟ್ಯಾಕನ್ನು ಮಾಡುತ್ತೆ. 200 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಏಕಕಾಲದಲ್ಲಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಅದೇ ಸಮಯಕ್ಕೆ ಅಮೆರಿಕ ಕೂಡ ಇರಾನ್ನ ಮೇಲೆ ದಾಳಿ ಮಾಡುತ್ತೆ. ಇಸ್ರೇಲ್ಗೆ ಗೊತ್ತಿತ್ತು ಅಲಿ ಖಮೇನಿಯ ಮೂಮೆಂಟ್ ಏನಿತ್ತು ಅನ್ನೋದು. ಅಲಿ ಖಮೇನಿಯ ಇದ್ದಂತಹ ಕಚೇರಿ ಮೇಲೆ ಮತ್ತು ಅದೇ ಸಂದರ್ಭದಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಅನ್ನೋದು ಇಸ್ರೇಲ್ಗೆ ಮಾಹಿತಿ ಇತ್ತು. ಆ ಮಾಹಿತಿಯನ್ನು ಇಟ್ಕೊಂಡು ಒಂದೇ ಬಾರಿಗೆ ಇರಾನ್ನ 40ಕ್ಕೂ ಹೆಚ್ಚು ನಾಯಕರನ್ನು ಹತ್ಯೆ ಮಾಡುವಲ್ಲಿ ಸಕ್ಸಸ್ ಆಗಿದೆ. 36 ವರ್ಷಗಳಿಂದ ಇಸ್ರೇಲ್ನ ಅಸ್ತಿತ್ವವನ್ನು ವಿರೋಧಿಸ್ತಿದ್ದ ಒಬ್ಬ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕನನ್ನು ಇಸ್ರೇಲ್ ಬಲಿ ಪಡೆದಿದೆ. ಇಸ್ರೇಲ್ನ ಅಸ್ತಿತ್ವದ ವಿರುದ್ಧ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರೋ ಅವರ ವಿರುದ್ಧದ ಹೋರಾಟದಲ್ಲಿ ಇಸ್ರೇಲ್ಗೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು. ಇಸ್ರೇಲ್ನ ಅಸ್ತಿತ್ವದ ವಿರುದ್ಧ 36 ವರ್ಷಗಳಿಂದ ಅಲಿ ಖಮೇನಿ ಯುದ್ಧವನ್ನು ಮಾಡ್ತಾ ಇದ್ದ. ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅನ್ನುವಂತಹ ಒಂದು ಇಸ್ರೇಲ್ನ ವಿರುದ್ಧ ಪ್ರಾಕ್ಸಿ ಗುಂಪುಗಳನ್ನು ಮಾಡಿಕೊಂಡು ಇಸ್ರೇಲ್ನ ಅಸ್ತಿತ್ವವೇ ಮಧ್ಯಪ್ರಾಚ್ಯದಲ್ಲಿ ಇರಬಾರ್ದು, ಇಡೀ ಮಧ್ಯಪ್ರಾಚ್ಯದಲ್ಲಿ ಅರಬ್ ಮುಸ್ಲಿಮರು ಮಾತ್ರ ಇರಬೇಕು ಅನ್ನೋದು ಅಲಿ ಖಮೇನಿಯ ವಾದ ಆಗಿತ್ತು. ಈಗ ಅಲಿ ಖಮೇನಿ ಅನ್ನುವಂತಹ 36 ವರ್ಷಗಳ ಸರ್ವಾಧಿಕಾರಿಯನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಆ ಮೂಲಕ ಈಗ ಇರಾನ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ರೆಜಿಮ್ ಚೇಂಜ್ ಆಗುತ್ತಾ ಅಂತ, ಆಡಳಿತ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಹಜವಾಗಿ ಯಾವುದೇ ದೇಶದ ಒಬ್ಬ ಸರ್ವೋಚ್ಚ ನಾಯಕ ಸತ್ತರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುತ್ತಾ ಅಂತ, ಸರ್ಕಾರವನ್ನು ಬದಲಾವಣೆ ಮಾಡುತ್ತಾ ಅಂತ. ಈಗ ಇರುವಂಥದ್ದು
ಕಟ್ಟರ್ ಶಿಯಾ ಇಸ್ಲಾಮಿಕ್ ಆಡಳಿತ, ಆ ಆಡಳಿತವನ್ನು ತೆಗೆದು ಅಲ್ಲಿ ಪ್ರಜಾಪ್ರಭುತ್ವದ ಮತ್ತೊಂದು ಸರ್ಕಾರವನ್ನು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಟ್ರಂಪ್ ಮಾತನಾಡ್ತಾ ಇದ್ರು, ಟ್ವೀಟ್ ಕೂಡ ಮಾಡಿದ್ದಾರೆ, ಈ ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯುತ್ತೆ, ಇರಾನ್ಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನಾವು ನೀಡ್ತೀವಿ ಅನ್ನುವಂತಹ ಮಾತುಗಳನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ರೆಜೀಮ್ ಚೇಂಜ್ ಆಗುತ್ತೆ ಅನ್ನುವಂತಹ ಸಾಧ್ಯತೆಗಳಿದ್ದಾವೆ. ಯಾವಾಗ ಅಲಿ ಖಮೇನಿ ಹತ್ಯೆ ಆಯಿತು ಇರಾನ್ನಲ್ಲಿ, ನಿನ್ನೆ ಬೆಳಗ್ಗೆ ನಡೆದಂತಹ ಮೊದಲ ದಾಳಿಯಲ್ಲೇ ಅಲಿ ಖಮೇನಿ ಹತ್ಯೆ ಆಯಿತು. ನಿನ್ನೆ ಮಧ್ಯರಾತ್ರಿಯ ಭಾರತೀಯ ಕಾಲಮಾನ ಮಧ್ಯರಾತ್ರಿಯ ವೇಳೆಗೆ ಅಲಿ ಖಮೇನಿ ಹತ್ಯೆಯಾಗಿದೆ ಅನ್ನುವಂತಹ ಸುದ್ದಿಗಳು ಬಂದು, ಮೊದಲಿಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು ಅಲಿ ಖಮೇನಿ ಉಳಿದಿರುವಂತಹ ಸಾಧ್ಯತೆ ಇಲ್ಲ ಅಂತ. ಆನಂತರ ಇಸ್ರೇಲ್ ಹೇಳ್ತು ನಮಗೆ ಅಲಿ ಖಮೇನಿಯ ಡೆಡ್ ಬಾಡಿಯ ಫೋಟೋ ಸಿಕ್ಕಿದೆ, ಆ ಫೋಟೋವನ್ನು ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ಫೋಟೋವನ್ನು ನೋಡಿ ಖಚಿತಪಡಿಸಿಕೊಂಡಿದ್ದಾರೆ, ಅಲಿ ಖಮೇನಿ ಸತ್ತಿದ್ದಾನೆ ಎನ್ನುವಂತಹ ಸುದ್ದಿಗಳು ಬಂತು. ಆನಂತರ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಅಧಿಕೃತವಾಗಿ ವರದಿ ಮಾಡ್ತು ಅಲಿ ಖಮೇನಿ ಹತ್ಯೆಯಾಗಿದೆ ಅಂತ. ಅಲಿ ಖಮೇನಿ ಹತ್ಯೆಯಾಗಿಲ್ಲ ಅಂತ ಅಲ್ ಜಜೀರಾ ಟಿವಿ ಚಾನಲ್ ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಹೋಗ್ತು. ಅಂದರೆ ಇರಾನಿಯನ್ ಅಕೌಂಟ್ಸನ್ನು ಇಟ್ಕೊಂಡು ಅಲ್ ಜಜೀರಾ ಟಿವಿ ಸತ್ತಿಲ್ಲ ಅಲಿ ಖಮೇನಿ ಅನ್ನುವಂತಹ ವರದಿಗಳೊಂದು. ಕೊನೆಗೆ ಇರಾನ್ ಸರ್ಕಾರವೇ ಅಧಿಕೃತವಾಗಿ ಅಲಿ ಖಮೇನಿ ಸತ್ತಿದ್ದಾನೆ ಅನ್ನೋದನ್ನು ಒಪ್ಕೊಂಡಿದೆ. ಈಗ ಇರಾನ್ನಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಇರಾನ್ನಲ್ಲಿರುವಂತಹ ಶಿಯಾ ಧರ್ಮಗುರುಗಳೆಲ್ಲವೂ ಸೇರಿ ಈಗ ಅಲಿ ಖಮೇನಿಯ ಮಗ ಏನಿದ್ದ ಮುಜ್ತಬಾ ಖಮೇನಿಯನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ದಾರೆ. 36 ವರ್ಷಗಳಿಂದ ಅಲಿ ಖಮೇನಿ ಆಡಳಿತದಲ್ಲಿದ್ದ ಆತನಿಗಾಲ್ರೆ 86 ವರ್ಷ. ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಕಳೆದ 3-4 ವರ್ಷಗಳಿಂದ ಚರ್ಚೆಗಳಾಗ್ತಾ ಇತ್ತು. ಮುಜ್ತಬಾ ಖಮೇನಿಯನ್ನು ಮಾಡಬೇಕು ಅಂತ ಅಲಿ ಖಮೇನಿ ಪ್ರಸ್ತಾಪವನ್ನು ಇಟ್ಟಿದ್ದ, ಆದರೆ ಇರಾನ್ನಲ್ಲಿ ಅದಕ್ಕೆ ಸ್ಪಷ್ಟವಾದ ವಿರೋಧ ಇತ್ತು. ಆದರೆ ಈಗ ದೇಶಕ್ಕಾಗಿ ಅಲಿ ಖಮೇನಿ ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಆ ಕುಟುಂಬಕ್ಕೆ ಇರಾನ್ನ ಸರ್ವೋಚ್ಚ ನಾಯಕನ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ವಾದ ಇದೆ. ಆ ಕಾರಣಕ್ಕೆ ಮುಜ್ತಬಾ ಖಮೇನಿಯನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವಂತಹ ಸಾಧ್ಯತೆ ಇದೆ. ಆದರೆ ಬರುವಂತಹ ಆಡಳಿತ ಎಷ್ಟು ದಿನಗಳ ಕಾಲ ಉಳಿದುಕೊಳ್ಳುತ್ತೆ ಅನ್ನುವುದು ಪ್ರಶ್ನೆ. ಈಗ ಸತ್ತಿರುವಂತಹ ಅಯತುಲ್ಲಾ ಖಮೇನಿ ಇರಾನ್ನ 2ನೇ ಸರ್ವೋಚ್ಚ ನಾಯಕ. 1979ರವರೆಗೆ ಇರಾನ್ ಈಗ ಇರುವಂತಹ ಕಟ್ಟರ್ ಶಿಯಾ ಇಸ್ಲಾಮಿಕ್ ಆಡಳಿತ ಇರಾನ್ನಲ್ಲಿರಲಿಲ್ಲ. ಅಲ್ಲಿ ಪೆಹ್ಲಾವಿ ರಾಜಮನೆತನದ ಆಡಳಿತ ಇತ್ತು. ಇವತ್ತಿನ ಯುರೋಪಿಯನ್ ದೇಶಗಳನ್ನು ನಾವು ಹೇಗೆ ನೋಡ್ತೀವಿ ಅದೇ ರೀತಿಯಲ್ಲಿ 1979ಕ್ಕೂ ಮೊದಲು ಇರಾನ್ ಇತ್ತು. ಅಂತಹ ಸಂದರ್ಭದಲ್ಲಿ ಇರಾನ್ ಜೊತೆಗೆ ಅಮೆರಿಕ ಸ್ನೇಹಯುತ ರಾಷ್ಟ್ರವಾಗಿತ್ತು. ಇರಾನ್ ಜೊತೆಗೆ ಯುರೋಪಿಯನ್ ದೇಶಗಳು ಗೆಳೆತನದ ರಾಷ್ಟ್ರಗಳಾಗಿದ್ವು. ಈವನ್ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಒಳ್ಳೆಯ ಸಂಬಂಧ ಇತ್ತು. ಯಾವಾಗ ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತ ಜಾರಿಗೆ ಬರಬೇಕು, ಶಿಯಾ ಇಸ್ಲಾಮಿಕ್ ಆಡಳಿತ ಜಾರಿಗೆ ಬರಬೇಕು ಅನ್ನುವಂತಹ ಪ್ರತಿಭಟನೆಗಳು ಆರಂಭ ಆದವು. ಪೆಹ್ಲಾವಿ ರಾಜಮನೆತನದ ವಿರುದ್ಧ ದೊಡ್ಡ ಪ್ರತಿಭಟನೆಗಳು ಆರಂಭ ಆಗಿ ಒಂದು ಅಪ್ರೈಸಿಂಗ್ ಆಯಿತು. ಆ ಮೂಲಕ ಜಾರಿಗೆ ಬಂದದ್ದು ಈ ಮುಲ್ಲಾಗಳ ಆಡಳಿತ. ಇರಾನ್ನಲ್ಲಿ ಅಯತುಲ್ಲಾ ಅನ್ನುವಂತಹ ಪದವಿ ಇದೆ. ಅಂದರೆ ಸುಪ್ರೀಂ ಧರ್ಮಗುರು, ಅತ್ಯಂತ ಸರ್ವೋಚ್ಚ ಧರ್ಮಗುರುವಿಗೆ ಆ ದೇಶದ ಸರ್ವೋಚ್ಚ ನಾಯಕನ ಸ್ಥಾನಮಾನ ಸಿಗುತ್ತೆ. ಅಲ್ಲಿ ಪ್ರತಿ ವರ್ಷ ಚುನಾವಣೆಗಳಾಗುತ್ತವೆ. ಇರಾನ್ಗೆ ಒಬ್ಬ ಅಧ್ಯಕ್ಷ ಇದ್ದಾನೆ, ಸ್ಪೀಕರ್ ಇದೆ, ಸಂಸತ್ತಿದೆ. ಸಂಸತ್ನಲ್ಲಿ ಕೆಳಮನೆ ಮೇಲ್ಮನೆ ಈ ರೀತಿ ನಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಅದೆಲ್ಲವೂ ಇದೆ. ಆದರೆ ಅಲ್ಲೊಬ್ಬ ಸರ್ವಾಧಿಕಾರಿ ಇದ್ದಾನೆ. ಯಾವ ವ್ಯಕ್ತಿ ಅಧ್ಯಕ್ಷನಾಗಬೇಕು ಅಂತ ನಿರ್ಧಾರ ಮಾಡೋದು ಅಲಿ ಖಮೇನಿ ಆಗಿದ್ದ. ಯಾರು ಚುನಾವಣೆಗೆ ನಿಲ್ಲಬೇಕು, ಯಾವ ಚುನಾವಣೆಗೆ ನಿಲ್ಲಬಾರ್ದು ಅನ್ನೋದನ್ನ ಅಲಿ ಖಮೇನಿ ನಿರ್ಧಾರ ಮಾಡ್ತಾ ಇದ್ದ. ಈ ಸರ್ವಾಧಿಕಾರದ ವಿರುದ್ಧ ಕಳೆದ 47 ವರ್ಷಗಳಿಂದ ಹೋರಾಟ ಇತ್ತು. ಅಂದರೆ 79ರ ಮೊದಲಲ್ಲಿ ಎಲ್ಲರೂ ಕೂಡ ಇವತ್ತಿನ ಮಾಡ್ರನ್ ಉಡುಗೆ ತೊಡುಗೆಗಳನ್ನು ಹಾಕೊಂಡು ಓಡಾಡ್ತಾ ಇದ್ರು. ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇತ್ತು. ಶಿಕ್ಷಣದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇತ್ತು. ಆದರೆ 1979ರ ಇಸ್ಲಾಮಿಕ್ ರೆವಲ್ಯೂಷನ್ ಏನಾಯಿತು, ಅದಾದ ನಂತರ ಕಟ್ಟರ್ ಇಸ್ಲಾಮಿಕ್ ಆಡಳಿತ ಬಂತು. ಮಹಿಳೆಯರು ಸ್ಕಾರ್ಫ್ ಹಾಕದೆ, ಹಿಜಾಬ್ ಧರಿಸದೆ, ಬುರ್ಕಾ ಧರಿಸದೆ ಹೊರಗಡೆ ಬರುವಂತಿರಲಿಲ್ಲ. ಅದನ್ನು ವಿರೋಧಿಸಿ ನಡೆದಂತಹ ಪ್ರತಿಭಟನೆಗಳು ಕಳೆದ 3-4 ವರ್ಷಗಳಿಂದ ಅದು ಈ ಹಂತಕ್ಕೆ ಬಂತು. ಈಗ ಅಲಿ ಖಮೇನಿ ಹತ್ಯೆಯಾಗಿದೆ. ಮುಂದೇನಾಗುತ್ತೆ? ರೆಜಿಮ್ ಚೇಂಜ್ ಆಗುತ್ತಾ? ಮಧ್ಯಂತರ ಸರ್ಕಾರವನ್ನು ತರುವುದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಪ್ರಯತ್ನ ಮಾಡ್ತಾವ, ಅಥವಾ ಅದಾದ ನಂತರ ಎಫೆಕ್ಟ್ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.